ಶಿರಾ ತಾಲ್ಲೂಕು ಕಾರ್ಯನಿರತ ಪತ್ರಕರ್ತ ಮಾಧ್ಯಮದವರೇ, ಕಾರ್ಯನಿರತ ದೃಶ್ಯ ಮಾಧ್ಯಮದವರಿಗೆ ನಮ್ಮ ಶಿರಾ ತಾಲ್ಲೂಕು ಕುಂಚಿಟಿಗರ ಸಂಘದ ಪರವಾಗಿ ಆರ್ಥಿಕವಾದಂಥ ಸ್ವಾಗತಗಳು ಮತ್ತು ಅಭಿನಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೂ ತಾಲ್ಲೂಕಿನ ಜನಾಂಗದ ಎಲ್ಲ ಮುಖ್ಯಸ್ಥರುಗಳಿಗೂ ಕುಂಚಿಟಿಗರ ಸಂಘದ ಪರವಾಗಿ ಆರ್ಥಿಕವಾದಂಥ ಸ್ವಾಗತ ಬಯಸ್ತಾ ಇದ್ದೇನೆ. ಏನು ಇವತ್ತಿನ ಪತ್ರಿಕಾ ಮಾಧ್ಯಮದ ಉದ್ದೇಶ ಅಂತ ಅಂದರೆ, ನಿನ್ನೆ ತಾನೇ ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣ ಉದ್ಘಾಟನೆ ಆಗಿದ್ದು, ಅದಕ್ಕೆ ಶ್ರಮಿಸ್ತಕ್ಕಂಥ ನಮ್ಮ ಶಾಸಕರು, ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂಥ ಜಯಚಂದ್ರ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಶಿರಾ ನಗರಸಭೆಯ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ವಿಚಾರ ಏನು ಅಂತಂದರೆ, ಶಿರಾ ಖಾಸಗಿ ಬಸ್ ನಿಲ್ದಾಣಕ್ಕೆ ಸನ್ಮಾನ್ಯ ಶ್ರೀ PM ರಂಗನಾಥಪ್ಪನವರನ್ನ ಹೆಸರನ್ನು ಇಡೋದ್ರ ಬಗ್ಗೆ ಇವತ್ತೊಂದು ಶಾಸಕರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ಇವತ್ತು ಆ ನಗರಸಭೆಯವರಿಗೂ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ನಗರಸಭೆನವ್ರಿಗೂ ಒತ್ತಾಯ ಮಾಡಿದ್ದೀವಿ. ನಮ್ಮ ಮಾಜಿ ಶಾಸಕರು, ಈ ಭಾಗದ ನಾಯಕರು, ನಮ್ಮ ಜನಾಂಗದ ನಾಯಕರು, ನಮ್ಮ ಈ ಸಂಸ್ಥೆ ಮಾಜಿ ಅಧ್ಯಕ್ಷರು, ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದಂಥ ರಂಗನಾಥಪ್ಪನವರ ಹೆಸರು ಇಡ್ರಿ ಅಂತಕ್ಕಂಥ ಒಂದು ಒತ್ತಾಯನ ಮಾಡ್ತಾ ಇದ್ದೀವಿ. ಯಾಕಪ್ಪ ರಂಗನಾಥಪ್ಪ ಅವ್ರನ್ನ ಹೆಸರನ್ನೇ ಇಡಬೇಕು ಅಂತ ಹೇಳಿದರೆ, ಸುಮಾರು 40-50 ವರ್ಷಗಳಿಂದ ಹಿಂದೆ ಅದೇನೋ ಇದ್ರದ್ದು ಯಾವುದೋ ಹೊಗೆ ಬಂಡಿ ಅಂತ ಇದ್ರದ್ದು ಸರ್ ನಮಸ್ಕಾರ ಇದರಿಂದ ಓಡಿಸ್ತಕ್ಕಂಥ ಒಂದು ಬಸ್ ಇಟ್ಕೊಂಡು ಅವ್ರ ಉದ್ಯಮವನ್ನು ಸ್ಟಾರ್ಟ್ ಮಾಡಿ 40-50 ವರ್ಷ ಈ ತಾಲ್ಲೂಕಿನ ಜನತೆಗೆ ಸಾರಿಗೆ ರೂಪದಲ್ಲಿ ಎಲ್ಲ ಸೇವೆ ಸಲ್ಲಿಸಿದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಕೊಡೋದ್ರ ಮೂಲಕ, ನಾನು ಹತ್ರದಿಂದ ಕಂಡಂಥ PM ರಂಗನಾಥ ಅಂದರೆ, ನಾನು ಹತ್ರದಿಂದ ಸಾಕಷ್ಟು ನೋಡಿದ್ದೀನಿ. ಯಾರು ಹೋದರೂ ಯಾರಿಗೂ ಜಾತ್ಯತೀತವಾಗಿ ಯಾವುದೇ ಜಾತಿಗೆ ಅಥವಾ ಒಂದು ಜನಾಂಗಕ್ಕೆ ಯಾವುದೇ ಒಬ್ಬರಿಗೆ ಅಂತಕ್ಕಂಥದ್ದಲ್ಲದೆ, ಯಾರೇ ಹೋದರೂ ಯಾರು ವಿದ್ಯಾರ್ಥಿಗಳಿಗೆ ಇಲ್ಲಿಂದ ತುಮಕೂರು ಹೋಗಲಿ, ತುಮಕೂರಿಂದ ಬೆಂಗಳೂರು ಹೋಗಲಿ, ಹಳ್ಳಿಗಾಡಿನಿಂದ ಶಿರಾ ಪ್ರದೇಶಕ್ಕೆ ಬರಲಿ, ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆಮೇಲಿದ್ದ ಶಿರಾ ನಗರದಲ್ಲಿರ್ತಕ್ಕಂಥ ಯಾವುದೇ ಒಂದು ಹಟ್ಟಿ, ಯಾವುದೇ ಒಂದು ಏರಿಯಾ, ಯಾವುದೇ ಒಂದು ಕಾಲೋನಿಗೆ ಹೋದರೂ ಸಮೇತವಾಗಿ ಎಲ್ಲ ಕಾಲೋನಿನಲ್ಲಿ ಅವರ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಅದರಿಂದಲೇ ಬದುಕು ಕಟ್ಕೊಂಡಂಥ ಸಾವಿರಾರು ಕುಟುಂಬಗಳು ಶಿರಾ ನಗರದಲ್ಲಿ ವಾಸ ಇದ್ದಾವೆ. ಇದನ್ನು ಇವತ್ತು ಅದನ್ನು ಜೀವಂತವಾಗಿ ನೋಡ್ಬೋದು. ಇದ್ರ ಜೊತೆಗೆ ಏಜೆಂಟ್ಗಳು, ಎಲ್ಲ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಏಜೆಂಟ್ಗಳು, ಹಳ್ಳಿಯಿಂದ ಬರ್ತಕ್ಕಂಥ ಕಂಡಕ್ಟ್ರು, ಬಸ್ಸು ಡ್ರೈವರ್ಸ್ಗಳು ಎಲ್ಲರೂ ಅವ್ರಿಗಿಂತ ಉನ್ನತ ಮಟ್ಟಕ್ಕಾಗುವಷ್ಟು ಮಟ್ಟಕ್ಕೆ ಯಾರಿಗೆ ಒಬ್ಬರಿಗೆ ಒಂದು ಕೆಟ್ಟ ಅಭಿಪ್ರಾಯ, ಕೆಟ್ಟ ಮಾತಾಡದಂತೆ ಒಳ್ಳೆಯ ಒಬ್ಬ ಧೀಮಂತ ನಾಯಕ ಅಂದರೆ ರಂಗನಾಥಪ್ಪನವರು ಅಂತ ಹೇಳೋಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಆದ್ದರಿಂದ ಅವರ ಹೆಸರನ್ನು ಈ ನಮ್ಮ ಶಿರಾ ನಗರ ಬಸ್ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥದ್ದನ್ನು ಆಗ್ರಹಿಸುತ್ತೇನೆ. ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆಗಳ ಅವರು ಹೊರಗಡೆಗೆ ಪ್ರಚಾರಕ್ಕೆ ಬರದಂತೆ, ಯಾವುದೇ ಒಂದು ಇದಕ್ಕೆ ಅವರು ಪ್ರಚಾರಕ್ಕೆ ಬರದಂತೆ, ಒಂದು ಅವ್ರ ವ್ಯಾಪ್ತಿ ಏನಿದೆ ಎಲ್ಲರಿಗೂ ಒಬ್ಬ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಕೂಲಿ ಆಳಾದರೂ ಸಮೇತವಾಗಿ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಅವನ್ನ ಯಾವ ರೀತಿಯಲ್ಲಿ ಮಾತಾಡಿಸ್ಬೇಕು. ನನ್ನ ಎದುರಿಗೆ ಹೇಳೋರು ಕೂನ್ ರಾಮಣ್ಣ ಅಂತ ಒಬ್ಬರು ಡ್ರೈವರ್ ಇದ್ದರು, ಯಾರು ಚೀಫಾಗಿ ಮಾತಾಡ್ತಿದ್ರು, ರಾಮಣ್ಣರು ಬರ್ತಾರೆ, ಬರೀ ರಾಮಣ್ಣರೇ ಬನ್ನಿ ಇದೇನು ಅಂತಕ್ಕಂಥ ಒಂದು ಆ ಥರದ ದೊಡ್ಡ ಮನಸ್ಸಿನ ವ್ಯಕ್ತಿತ್ವ. ಆದ್ದರಿಂದ ದಯವಿಟ್ಟು ಇಲ್ಲಿ ಯಾವುದೇ ಜಾತಿ ಅಥವಾ ಯಾವುದೇ ಜಾತ್ಯತೀತವಾಗಿ ಯೋಚನೆ ಮಾಡೋಣ. ಜಾತಿ ಅಂತಕ್ಕಂಥದ್ದಕ್ಕೆ ಯಾವುದಕ್ಕೂ ಕಟ್ಟಿ ಹಾಕಿ ರಂಗನಾಥಪ್ಪರಿಗೆ ಕೊಡೋದು ಬೇಡ. ಯಾವುದೇ ಪಕ್ಷ ಅಂತಕ್ಕಂಥದ್ದೊಂದು ಇಟ್ಕೊಂಡು ರಂಗನಾಥಪ್ಪರ ಹೆಸರಿಡ್ತಕ್ಕಂಥದ್ದು ಬೇಡ. ಅವರು ಈ ಆದರ್ಶ ನಾಯಕರು, ಈ ತಾಲ್ಲೂಕಿಗೆ ಆದರ್ಶ ನಾಯಕರು. ಒಬ್ಬ ಅಂಥ ಶ್ರೀಮಂತಿಕೆ ಇದ್ರೂ ಎಲ್ಲರ ಜೊತೆಯಲ್ಲಿ ಸೌಹಾರ್ದಯುತವಾಗಿ ಬಾಳದಂಥ ಒಬ್ಬ ಧೀಮಂತ ನಾಯಕ. ಆದ್ದರಿಂದ ಈ ಶಿರಾ ನಗರ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಶ್ರೀ PM ರಂಗನಾಥಪ್ಪ ಅವರ ಹೆಸರನ್ನ ನಾಮಕರಣ ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.